ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಹಾಗೂ ಜೆಡಿಎಸ್ನವರು ಪಾದಯಾತ್ರೆ ಸಹ ಮಾಡಿದ್ದಾರೆ. ಹಾಗೆ ರಾಜ್ಯಪಾಲರು ಕೂಡ ಅವರಿಗೆ ಮನ್ನಣೆ ಕೊಟ್ಟು ಕ್ರಮ ತಗೊಳ್ಳಿ, ಕಾನೂನು ಕ್ರಮ ಅಂತ ಹೇಳಿ ಪ್ರಾಸಿಕ್ಯೂಷನ್ ಕೂಡ ಹಾಕಿದ್ದಾರೆ. ಈಗ ಏನು ಸಿದ್ದರಾಮಯ್ಯ ಅವ್ರು ನಿಜಕ್ಕೂ ರಾಜೀನಾಮೆ ಕೊಡಬೇಕಾ? ಯಾತಕ್ಕೆ ಕೊಡಬೇಕು? ಸಿದ್ದರಾಮಯ್ಯನವ್ರದ್ದು ಇಲ್ಲಿ ಪ್ರತ್ಯಕ್ಷವಾಗಿ ಏನು ಅವರು ಅದರ ಪಾತ್ರ ಇದೆ ಇದರಲ್ಲಿ. ವ್ಯವಸ್ಥೆ ಒಳಗಡೆ ಕುಟುಂಬ ಅಂದ ತಕ್ಷಣ ಇವರು ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಮಾತ್ರನೇ ಅವ್ರು ಅದಕ್ಕೆ ಭಾಗಿದಾರರಾಗ್ತಾರೆ. ಅದು ಯಾವುದು ಅವರು ಅಂಥದ್ರಲ್ಲಿ ಅವರು ಭಾಗಿದಾರ ಆಗಿಲ್ಲ. ಜೊತೆಗೆ ಅವರು ಒಂದು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದೇ ಆದ ಒಂದು ವ್ಯವಸ್ಥೆ ಮತ್ತು ಒಂದು ಬದ್ಧತೆ ಇಟ್ಕೊಂಡು ಅವರು ರಾಜಕಾರಣ ಮಾಡ್ಕೊಂಡು ಬಂದಿರೋವಂಥವ್ರು ಅವರು. ಆದ್ದರಿಂದ ಅವರನ್ನು ರಾಜೀನಾಮೆ ಕೇಳೋದು ಇದು ಒಂದು ರಾಜಕೀಯ ಪ್ರೇರಿತನೇ ಬಿಟ್ಟರೆ ಇಲ್ಲ ಅವರ ಏನು ವಿರೋಧ ಪಕ್ಷದವರ ಒಂದು ಅವರ ಅಜೆಂಡಾನೇ ಹೊರತು ಇದು ಜನಗಳ ಅಜೆಂಡಾ ಅಲ್ಲ ಅಥವಾ ಸರ್ಕಾರದ ಅಜೆಂಡಾ ಅಲ್ಲ. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಬೇಕು, ಒಬ್ಬರು ಹಿಂದುಳಿದ ನಾಯಕನ ಮತ್ತು ಅತ್ಯುತ್ತಮವಾದ ಈ ದೇಶ ಕಂಡ ಅತ್ಯುತ್ತಮ ಹಿಂದುಳಿದ ನಾಯಕನನ್ನು ಅವ್ರನ್ನ ಅವಮಾನ ಮಾಡಬೇಕು, ಜೊತೆಗೆ ಅವ್ರನ್ನ ಒಂದು ಶಕ್ತಿನ ಕುಂದಿಸ್ಬೇಕು ಅನ್ನೋ ಒಂದು ಉದ್ದೇಶನೇ ಹೊರತು ಇದರಲ್ಲಿ ಯಾವುದೇ ಆದ ವೈಯಕ್ತಿಕವಾದ ಸಿದ್ದರಾಮಯ್ಯರ ಇದು ಇಲ್ಲ. ಅವರ ರಾಜಕೀಯ ಜೀವನ ಶುದ್ಧ ಹಸ್ತ, ಶುದ್ಧವಾದ ಒಂದು ಪರಿಶುದ್ಧವಾದ ಒಂದು ಬಿಳಿ ಬಟ್ಟೆಯಂತೆ ಅವರ ಒಂದು ರಾಜಕಾರಣ ಜೀವನ. ಇವತ್ತಿನ ಪರಿಸ್ಥಿತಿ, ವಾಸ್ತವ ಪರಿಸ್ಥಿತಿ ಒಳಗಡೆ ಅಂಥ ರಾಜಕಾರಣಿಗಳನ್ನು ಈ ಕರ್ನಾಟಕ ಕಳ್ಕೊಳ್ತು ಅಂತಂದರೆ ಇದು ಬರೀ ವ್ಯವಸ್ಥೆ ಮೀರಿದಂಥ ರಾಜ್ಯವಾಗಿ ಉಳ್ಕೊಳ್ಳುತ್ತೆ. ಮತ್ತು ಪೂರ್ಣ ಪ್ರಮಾಣದ ರಾಜಕಾರಣ ಇಲ್ಲದಂಥ ಒಂದು ವಾಣಿಜ್ಯ ರಾಜಕಾರಣ ಆಗೋಗ್ಬಿಡುತ್ತೆ. ಅವರನ್ನು ರಾಜಕೀಯವಾಗಿ ಅವರ ವಿರೋಧಿಗಳು ಯಾರಲ್ಲ, ಅವ್ರಿಗೆ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಮತ್ತು ಇವರು ಅಧಿಕಾರ ಹಿಡಿಯೋಕ್ಕೋಸ್ಕರನೇ ಹೊರತು ಸಿದ್ದರಾಮಯ್ಯನ ಅವರು ವಿರೋಧಿಸ್ತಾ ಇದ್ದಾರೆ. ಈಗೇನು ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲ್ಲ ಅಂತ ಹೇಳಿ, ಹಾಗೆ ಕುಮಾರಸ್ವಾಮಿ ಅವ್ರ ಮೇಲೆ ಕೂಡ ನೀವು ಪ್ರಾಸಿಕ್ಯೂಷನ್ ತರಬೇಕು ಅಂತ ಹೇಳಿಬಿಟ್ಟು, ಅಂದರೆ ಕಾನೂನು ಕ್ರಮ ತರಬೇಕಂತ ಹೇಳಿ ಇವ್ರು ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವ್ರು ಕೂಡ ಮನ್ನಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರಿಗೂ ಆಗಬೇಕಾ ತನಿಖೆ? ಕುಮಾರಸ್ವಾಮಿ ಅವರಿಗೆ ಆಗಬೇಕು ಆಗಬಾರ್ದು ಅನ್ನೋದು ಕಾನೂನಿನ ವ್ಯಾಪ್ತಿ ಒಳಗಡೆ ಏನಿದೆ ಅದು. ಇವಾಗ ಕೆಲವು ಸಲ ಏನಾಗುತ್ತೆ, ನೀವೇ ಮಾಧ್ಯಮದವರೇ ಕೆಲವು ಸಲ ಹೇಳ್ತೀರಾ, ಕೆಲವು ಪರ ವಿರೋಧ ಅನ್ನೋದಕ್ಕಿಂತ ವಾಸ್ತವಾಂಶ ಮಾತಾಡಬೇಕು. ಕೆಲವು ವಿಚಾರಗಳು ತೊಗೊಂಡಾಗ 15 ವರ್ಷದಾಗಲಿ 20 ವರ್ಷದಾಗಲಿ ಯಾಕೆ ತೊಗೋಬಾರ್ದು ಅಂತ ನೀವೇ ಕೆಲವು ಮುಖ್ಯವಾಹಿನಿಯವ್ರು ಕೇಳ್ತಾರೆ. ಇದು ತಪ್ಪೇ, ಯಾಕೆ 20 ವರ್ಷದ ತೊಗೋಬಾರ್ದು, ಅದು ತಪ್ಪಲ್ವಾ, ಇವಾಗ ತೊಗೊಂಡ್ರೆ ಯಾಕೆ ತೊಗೋಬಾರ್ದು ಅಂತ ಕೇಳ್ತೀರಾ. ಅದೇ ಕೆಲವ್ರ ವಿಷಯಕ್ಕೆ ಬಂದಾಗ ಹಳೆಯ ಕೇಸ್ನ ಯಾಕೆ ತೊಗೊಂಡಿದ್ದೀರಾ, ಇದು 2007ರಲ್ಲಿ ಆಗಿರೋದು, 2010ರಲ್ಲಿ ಆಗಿ, ಇವಾಗ ಯಾಕೆ ತೊಗೋತಾ ಇದ್ದೀರಾ ಅಂತೀರಾ. ಅಲ್ಲಿಗೆ ಗೊಂದಲ ಯಾರಿಂದ ಆಗ್ತಾ ಇದೆ? ಇದು ವ್ಯವಸ್ಥೆಯಿಂದ ಆಗ್ತಾ ಇದೆ, ಮಾಧ್ಯಮ ಅಂತಲ್ಲ ಮತ್ತು ರಾಜಕಾರಣ ಅಂತಲ್ಲ. ಇದು ಟೋಟಲಿ ಇದು ಒಂದು ವ್ಯವಸ್ಥೆನೇ ಬೇರೆ ಕಡೆ ಹೋಗ್ತಾ ಇದೆ. ಇದು ಸಮಾಜನ ಶುದ್ಧೀಕರಣಗೊಳಿಸೋದೇ ಆಗಲಿ, ಸಮಾಜನ ಒಂದು ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ರಾಜಕಾರಣನ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗ್ತಾ ಇಲ್ಲ. ಅದು ಎಲ್ಲ ಸೇರಿಕೊಂಡು ನಾವು ಇನ್ಕ್ಲೂಡಿಂಗು ಪ್ರಜೆಗಳಾಗಿಂದ ಸೇರಿ ಇದನ್ನು ನೀವು ವ್ಯವಸ್ಥಿತವಾಗಿ ಅದಕ್ಕೆ ಆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತ್ರನೇ ನಾವು ಮುಂದಿಟ್ಕೊಂಡು ಚರ್ಚೆಗಳಿಗೆ ಹೋದಾಗ ಮಾತ್ರನೇ ಇದಕ್ಕೆ ಉತ್ತರ ಸಿಗೋದು, ಉತ್ತಮವಾದ ಸಮಾಜ ಮಾಡೋಕ್ಕೆ ಸಾಧ್ಯ, ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಸಾಧ್ಯ. ಇಲ್ದಿರ ಏನಾಗ್ತದೆ, ಬರೀ ಕೆಸರ ಚಾಟಗಳೇ ಹಾಕ್ಬಿಟ್ಟು ನಮ್ಮ ರಾಜಕಾರಣನೇ ಒಂದು ದುರ್ಸ್ಥಿತಿ ತಂದು ಇಟ್ಟು ರಾಜ್ಯನ ಹಾಳು ಮಾಡ್ದಂಗೆ ಆಗುತ್ತೆ. ಇದನ್ನು ನನ್ನ ಒಪಿನಿಯನ್. ಸೊ 2007 ಕೇಸ್ನ ಇವಾಗ ಯಾಕೆ ರೀಓಪನ್ ಮಾಡಿದ್ರು, ರಾಜಕೀಯ ದ್ವೇಷ ಅಂತಾರೆ. ಇಂಥ ಅನೇಕ ಕೇಸುಗಳು ಈ ದೇಶದಲ್ಲಿ ಎಲ್ಲೋ ನಡೆದಂಥ ವಿಚಾರಗಳು ಯಾವತ್ತೋ ರಾಜಕೀಯ ಮಾತಾಡಿದಂಥವ್ರನ್ನ ಅದೇ ಎದುರಾಳಿಗಳಿಗೆ ಅದನ್ನು ಪ್ರಯೋಗ ಮಾಡಿ ಇದೇ ಇವತ್ತು ಏನು ಕೇಂದ್ರ ಸರ್ಕಾರಗಳು ಅಂಥ ಕೇಸ್ಗಳು ಹಾಕಿ ಒಳ್ಳೊಳ್ಳೆ ನಾಯಕರನ್ನು ಒಳಗೆ ಕಳಿಸಿದ್ದೀವಿ. ಇಂಥವೆಲ್ಲ ಇದು ಆಗಬಾರ್ದು. ಯಾವುದೇ ಪಕ್ಷ ಇರಲಿ, ಯಾವುದೇ ಆಗಿರಲಿ, ಒಳ್ಳೆ ಉತ್ತಮವಾದ ರಾಜಕಾರಣ ಆಗಬೇಕು, ಒಳ್ಳೆ ಬೆಳವಣಿಗೆ ಇರಬೇಕು. ನಾಳೆ ನಮ್ಮಂಥವ್ರು ನಿಮ್ಮಂಥವ್ರು ಯಾರಿಲ್ಲ, ಎಲ್ಲ ಪ್ರಜೆಗಳಿದೆ, ಈ ದೇಶದ ನಾವು ಪ್ರಜೆಗಳೇ. ಇದನ್ನು ನಾವು ಉಳಿಸೋದ್ರ ಕಡೆ ಹೋರಾಟ ಆಗಬೇಕು, ಯಾವುದು ವೈಯಕ್ತಿಕ ಆಗಬಾರ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.